ವೀಕೆಂಡ್ ಅಲ್ಲಿ ಒಂದು ವಿಡಿಯೋ ಪ್ಲೇ ಮಾಡ್ತಾರೆ. ಏನು ಅಂತಂದ್ರೆ ಸುದೀಪ್ ಸರ್ ಹೇಳ್ತಾರೆ ಹೊರಗಡೆ ಕಾಮಿಡಿ ಆಗಿದೆ ಅದು ಅಂತ ಹೇಳಿ. ಮನೆ ಒಳಗಡೆ ಆಕ್ಚುಲಿ ಸ್ವಲ್ಪ ಸೀರಿಯಸ್ ಆಗಿರುತ್ತೆ. ಏನು ಅಂದ್ರೆ ಅಶ್ವಿನಿ ಅವ್ರದ್ದು ಮತ್ತೆ ಗಿಲ್ಲಿ ಅವ್ರದ್ದು ಜಗಳದ ವಿಡಿಯೋ. ಅಶ್ವಿನಿ ಅವ್ರ ಮನೆಯವರಿಗೆಲ್ಲ ಏನ್ ಹೇಳಿರ್ತಾರೆ, ನಾನು ಸಾಫ್ಟ್ ಆಗೇ ಮಾತಾಡ್ದೆ, ಬಟ್ ಗಿಲ್ಲಿ ತುಂಬಾ ರೂಡ್ ಆಗಿ ಮಾತಾಡ್ದೆ, ಹಂಗಾಗಿ ನಾನು ಜಗಳ ಮಾಡ್ದೆ ಅಂತ. ಗಿಲ್ಲಿ ಏನ್ ಹೇಳ್ತಾರೆ, ಇಲ್ಲ ಅವ್ರು ನನ್ನ ಟ್ರಿಗರ್ ಮಾಡಿದ್ರು ಅದಕ್ಕೆ ನಾನು ಮಾತಾಡ್ದೆ ಅಂತ. ಈಗ ನೀವು ಮನೇಲಿ ಕುತ್ಕೊಂಡು ನೋಡಿದವ್ರು ಅದನ್ನ, ಅಂದ್ರೆ ಎರಡೂ ಕಡೆ ಸ್ಟೋರಿ ಕೇಳಿದೀರಾ, ಈಗ ವಿಡಿಯೋ ಕೂಡ ನೋಡಿದೀರಾ. ನಿಮಗೆ ಏನ್ ಅನ್ಸುತ್ತೆ, ಅಲ್ಲಿ ಗಿಲ್ಲಿ ಅಶ್ವಿನಿನ ಟ್ರಿಗರ್ ಮಾಡಿದ್ರ ಅಥವಾ ಅಶ್ವಿನಿ ಗಿಲ್ಲಿನ ಟ್ರಿಗರ್ ಮಾಡಿದ್ರ? ಆಕ್ಚುಲಿ ಅಶ್ವಿನಿ ಮ್ಯಾಮ್ ನ ಏನೋ ಟ್ರಿಗರ್ ಮಾಡಿಲ್ಲ, ಬಟ್ ಅಶ್ವಿನಿ ಮ್ಯಾಮ್ ನಮ್ಗೆಲ್ಲ ಹೇಳಿದ್ರು. ಆ ವಾರ ಆ ದಿನ ಏನಾಯ್ತಂದ್ರೆ, ನಂದು ಆ ಕಾರ್ ಎಲಿಮಿನೇಷನ್ ಇತ್ತು, ನಾನು ಫುಲ್ ಅದ್ರಲ್ಲಿ ಮುಳುಗೋಗಿದೆ, ಏನ್ ಆಗ್ತಿದೆ ಅನ್ನೋದೇ ನನಗೆ ಗೊತ್ತಾಗಿರಲ್ಲ. ಬಟ್ ಆಮೇಲೆ ಗಿಲ್ಲಿನೂ ಕೇಳ್ತೀನಿ ನಾನು ಏನು ಆಯ್ತು ಅಂತ. ಅವ್ನು ಎಕ್ಸಾಕ್ಟ್ ಡೈಲಾಗ್ ಸಮೇತ ಹೇಳ್ತಾನೆ, ನೀವೇನ್ ಕಬ್ಬಿನ ಗದ್ದೆಯಲ್ಲಿ ಇದ್ ಮಾಡಕ್ ಹೋಗಿದ್ರ ಅಂತ, ಇದೇ ಹೇಳ್ದೆ ಅಂತ. ಬಟ್ ಅವ್ರ ವರ್ಷನ್ ಅಲ್ಲಿ ನಾನು ಇಲ್ಲ, ನಾನು ಹಿಂಗೆ ಕೇಳ್ದೆ, ಸಾಫ್ಟ್ ಆಗಿ ಕೇಳ್ದೆ ಅಂತ. ಅವ್ರು ತುಂಬಾ ಅವ್ರು ಹೇಳೋದ್ರಲ್ಲಿ ನನಗೆ ಗೊತ್ತಾಗ್ತಿತ್ತು, ಬಿಕಾಸ್ ಅವ್ರನ್ನ ಅಷ್ಟ್ ದಿನ ನೋಡಿರೋದ್ರಿಂದ. ಅವ್ರು ನನ್ ಸಾಫ್ಟ್ ಆಗಿ ಹೇಳ್ದೆ ಸ್ಪಂದು ಅಂದ್ರೆ ಎಷ್ಟ್ ಸಾಫ್ಟ್ ಅಂತ ನನ್ ತಲೆಯಲ್ಲಿ ಗೊತ್ತಿತ್ತು. ಸೊ ಆ ವಿಡಿಯೋ ನೋಡಿದ್ಮೇಲೆ ಅವರೇ ಟ್ರಿಗರ್ ಮಾಡಿದ್ರು ಅಂತ ಅನ್ಸ್ತು. ಅವ್ರು ಹೇಳಿದ ತರ ಅಂತೂ ಇರ್ಲಿಲ್ಲ. ಲೈಕ್ ಅಶ್ವಿನಿ ಮ್ಯಾಮ್ ನಮ್ಗೆಲ್ಲರಿಗೂ ಕಂಟೆಸ್ಟೆಂಟ್ಸ್ ಹೇಳಿದ ತರ ಅಂತೂ ಹೇಳಲಿಲ್ಲ. ಸೊ ಅವರಿಬ್ರು ಮಧ್ಯ ಒಬ್ರು ಹಚ್ಚಿದ್ರೆ ಈಗ ಒಬ್ರು ಹತ್ಕೊಂಡ್ಬಿಡ್ತಿದ್ರು. ನಿಮ್ಗೆ ಏನಾದ್ರು ಅನ್ಸತ್ತಾ, ಅಂದ್ರೆ ಗಿಲ್ಲಿ ಬೇಕಂತಾನೆ ಅಶ್ವಿನಿನ ಟಾರ್ಗೆಟ್ ಮಾಡ್ತಾರೆ, ಫುಟೇಜ್ ತಗೊಂತಾರೆ ಅಂತ? ಯಾಕಂದ್ರೆ ಅಶ್ವಿನಿ ಅವರು ಪದೇ ಪದೇ ಮಾತು ಹೇಳ್ತಿರ್ತಾರೆ, ಗಿಲ್ಲಿ ಬೇಕಂತಾನೆ ನನ್ನ ಟಾರ್ಗೆಟ್ ಮಾಡೋದು, ಯಾಕಂದ್ರೆ ನನ್ ಜೊತೆ ಜಗಳ ಮಾಡ್ರೆ ಫುಟೇಜ್ ಸಿಗತ್ತೆ ಅಂತ ಹೇಳ್ಬಿಟ್ಟು. ನಿಮಗೆ ಹಂಗ ಅನ್ಸುತ್ತಾ ಗಿಲ್ಲಿ ಬೇಕಂತ ಮಾಡ್ತಾರೆ ಅಂತ? ನನಗೆ ಅನ್ಸಲ್ಲ, ಗಿಲ್ಲಿಗೆ ಫುಟೇಜ್ಗೋಸ್ಕರ ಏನೋ ಮಾಡ್ಬೇಕು ಅಂತ ಅನ್ಸಲ್ಲ. ಯಾಕಂದ್ರೆ ಅವನು ಹಿ ನೋಸ್ ವಾಟ್ ಹಿ ಇಸ್ ಡೂಯಿಂಗ್. ಅದನ್ನ ನಾನು ದೂರದಿಂದ ಅವರಿಬ್ರು ಜಗಳ ಆಡ್ಬೇಕಾದ್ರೆ ಎಷ್ಟೊಂದ್ಸಲಿ ನೋಡಿದೀನಿ. ಅವರಿಬ್ರು ಜಗಳ ಆದಲ್ಲಾಗಿರ್ಲಿ, ಅವ್ನ್ ಬೇರೆ ಯಾರ ಜೊತೆನೆ ಜಗಳ ಆಡ್ಬೇಕಾದ್ರು ಅವ್ನ್ ಪಾಯಿಂಟ್ ಇರುತ್ತೆ. ಅದನ್ನ ನಾನು ಥರ್ಡ್ ವೀಕ್ ಇಂದ ಅಬ್ಸರ್ವ್ ಮಾಡಿರ್ತೀನಿ. ಫಸ್ಟ್ ನನ್ ಇನಿಷಿಯಲಿ ಏನ್ ಅನ್ಕೋಕೆ ಕಾಮಿಡಿ ಮಾಡ್ತಿದ್ದಾನೆ ಆ ತರ ಪರ್ಸನಾಲಿಟಿ ಅಂತ ಅನ್ಕೊಂಡಿದ್ದೆ. ಥರ್ಡ್ ವೀಕ್ ಅಲ್ಲಿ ಒಂದ್ ರಿಪೋರ್ಟಿಂಗ್ ಇದು ಬರುತ್ತೆ. ಫೈನಲಿಸ್ಟ್ಗಳು ಸುದ್ದಿ ಅಣ್ಣ, ಅಶ್ವಿನಿ ಸ್ಟಾರ್ಟಿಂಗ್ ಫಸ್ಟ್ ಫಿನಾಲೆಯಲ್ಲಿ ರಿಪೋರ್ಟರ್ಸ್ ತರ ಬರ್ತಾರೆ. ಇವನ್ ಕುತ್ಕೊಂಡು ಕಾರಣಗಳು ಕೊಡ್ತಾರೆ, ಉತ್ತರಗಳು ಕೊಡ್ತಾರೆ. ದ್ಯಾಟ್ ಡೇ ಇಂದ ಐಮ್ ಲೈಕ್ ನೋ, ಹಿ ನೋಸ್ ವಾಟ್ ಈಸ್ ಡೂಯಿಂಗ್. ಅವನು ಮಾತಾಡೋದ್ರಲ್ಲಿ ತೂಕ ಇರುತ್ತೆ ಅಂತ ಅವತ್ತಿಂದ ನಂಗೆ ಗಿಲ್ಲಿ ಮೇಲೆ ಇಂಪ್ರೆಷನ್ ಚೇಂಜ್ ಆಗಿದ್ದು. ಸೊ ಯಾವತ್ತೂ ಅವನು ಅಶ್ವಿನಿ ಮ್ಯಾಮ್ ಇಂದ ಕಂಟೆಂಟ್ ತಗೋತಿದ್ದಾನೆ ಅಂತ ಅನ್ಸಿಲ್ಲ. ಓಕೆ.